ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿನ್ನೆ ಹೇಳ್ತಾ ಇದ್ದೆ, ನಾವು ಗರುಡ ಪುರಾಣದಲ್ಲಿ ಪ್ರೇತಕಾಂಡದ ಬಗ್ಗೆ ವಿವರವಾಗಿ ಮುಂದೆ ತಿಳಿಯೋಣ ಅಂತ. ಇವತ್ತು ಜೀವ ಈ ಬಾಡಿಯನ್ನು ಬಿಟ್ಟು ಜೀವ ಹೇಗೆ ಹೋಗುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಈ ಎಂಟೈರ್ ಬಾಡಿಲಿ 9 ದ್ವಾರಗಳಿದೆ. ನವದ್ವಾರಗಳು ಅಂತ ಏನು ಕರೀತಾರೆ. ಕಣ್ಣು, ಮೂಗು, ಬಾಯಿ, ಕಿವಿ ಹಾಗೂ ಮೂತ್ರ ಹಾಗೂ ಮಲಬದ್ಧತೆ ಮಾಡುವಂತಹ ಜಾಗಗಳೆಲ್ಲ ಸೇರಿ ನಮಗೆ 9 ಬಾಗಿಲುಗಳು ಈ ದೇಹಕ್ಕಿದೆ. ಈ ದೇಹದಿಂದ ಸೋಲ್ ಆಚೆ ಬರಬೇಕಾದ್ರೆ ಈ 9ರಲ್ಲಿ ಒಂದು ಕಡೆ ಮಾತ್ರ ಬರೋಕ್ಕೆ ಸಾಧ್ಯ. ಇದನ್ನು ಮಧ್ವಾಚಾರ್ಯರು ತುಂಬ ಚೆನ್ನಾಗಿ ಹೇಳ್ತಾರೆ. ಮನುಷ್ಯ ಯಾವುದೇದಲ್ಲಿರಲಿ, ಕೋಮಾಲಿರಲಿ, ಇಲ್ಲ ಮಿಡ್ ನೈಟಲ್ಲಿ ಹೋಗಿರಲಿ, ಯಾವುದೇ ಒಂದು ಸಂದರ್ಭದಲ್ಲಿ ಅವ್ರ ಸಾವು ಹತ್ರ ಬಂದಾಗ ಅವ್ರಿಗೆ ಎಚ್ಚರಿಕೆ ಆಗತ್ತೆ. ಅವ್ರ ಬಾಡಿಯಿಂದ ಸೋಲ್ ಆಚೆ ಹೋಗೋದನ್ನು ಅವರು ಖಂಡಿತವಾಗಿ ತಿಳಿತಾರೆ ಅನ್ನೋದನ್ನ ಮಧ್ವಾಚಾರ್ಯರು ಹೇಳಿದ್ದಾರೆ. ಹೇಗೆ ಅನ್ನೋದನ್ನ ನಾವು ಹೇಗೆ ತಿಳ್ಕೊಬೋದು ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು. ಸ್ವಲ್ಪ ಜನ ಕಣ್ಣು ಬಿಟ್ಟು ಜೀವ ಹೋಗಿದೆ ಅಂತ ಹೇಳ್ತಾರೆ, ಸ್ವಲ್ಪ ಜನ ಬಾಯಿ ಬಿಟ್ಕೊಂಡೇ ಅವ್ರ ಜೀವ ಹೋಗಿದೆ ಅಂತ ಹೇಳ್ತಾರೆ, ಇನ್ನು ಸ್ವಲ್ಪ ಜನ ಕಿವಿಲಿ ರಕ್ತ ಬಂದಿತ್ತು ಅಂತ ಹೇಳ್ತಾರೆ. ಇದೆಲ್ಲ ಒಂದು ಸಿಂಟಮ್ಸ್. ಆ ಜಾಗದಿಂದ ಆ ಸೋಲು ಆ ದೇಹದಿಂದ ಆಚೆ ಬಂದಿದೆ ಅನ್ನೋದಕ್ಕೆ ಇದು ಒಂದು ಸಿಂಟಮ್ಸ್. ಏನಾಗತ್ತಪ್ಪ ಸೋಲ್ ಆಚೆ ಬಂದ ತಕ್ಷಣ ಅಂದಾಗ ಅದಕ್ಕೆ ಕನ್ಫ್ಯೂಷನ್ ಶುರು ಆಗುತ್ತೆ. ಏನಿದು, ನನ್ನ ಬಾಡಿ ಇಲ್ಲಿ ಪಕ್ಕದಲ್ಲಿ ನಾನು ಎಲ್ಲಿದ್ದೀನಿ, ನನ್ನವ್ರು ಯಾರು, ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಆಬ್ವಿಯಸ್ಲಿ ಅಲ್ವಾ, ಈಗ ನನ್ನ 35 ವರ್ಷ ಅಂದರೆ ಈ ಬಾಡಿ ಮೇಲೆ ನನ್ನ ವ್ಯಾಮೋಹ ಬೆಳೆದೇ ಇರುತ್ತೆ. ಯಾಕಂದರೆ ಇದ್ರ ಮೂಲಕವಾಗೇ ನಾನು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಬಾಡಿಲಿ ಏನು ಜಾಸ್ತಿ ಇದೆ ನಮ್ಮ ಬಾಡಿಲಿ ಅಂದರೆ ಸಾಯಿಲ್ ಕಂಟೆಂಟ್. ಅದಕ್ಕೆ ನಾವು ಅದನ್ನು ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಆದರೆ ಸೋಲ್ ಯಾವಾಗ ಆಚೆ ಬರುತ್ತೆ ಅದು ಏರ್ ಅಂದರೆ ವಾಯು ಸ್ವರೂಪದಲ್ಲಿರುತ್ತೆ. ಅದನ್ನು ಯಾರೂ ನೋಡೋಕ್ಕಾಗಲ್ಲ, ಅದನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ. ಅದು ಆ ಕನ್ಫ್ಯೂಷನಲ್ಲಿದ್ದಾಗ ಅದು ಯಾವಾಗ ಮತ್ತೊಬ್ಬರಿಗೆಲ್ಲ ಗೊತ್ತಾಗಿ ಅಳಕ್ಕೆ ಶುರು ಮಾಡಿ ಬೇಜಾರಾದಾಗ ಅದು ತುಂಬ ಬೇಜಾರಾಗುತ್ತೆ. ಅದು ತಿರ್ಗಾ ಎಂಟ್ರ್ ಮಾಡೋಕ್ಕೆ ನೋಡುತ್ತೆ ಆ ಬಾಡಿನ. ನನ್ನವ್ರಲ್ಲ ಅಳ್ತಾ ಇದ್ದಾರೆ, ನಾನು ಏನಾದರೂ ಮಾಡಬೇಕು, ನಾನು ಇಲ್ಲೇ ಇದ್ದೀನಿ, ಅವ್ರನ್ನ ಸಮಾಧಾನ ಮಾಡಬೇಕು ಅಂದ್ಬಿಟ್ಟು ಎಂಟ್ರಾಗಕ್ಕೆ ನೋಡ್ತಾ ಇರುತ್ತಂತೆ. ಅದಕ್ಕೆ ನಾವು ಹೇಳೋದು ಡೆಡ್ ಬಾಡಿನ ತುಂಬ ಹೊತ್ತು ಇಟ್ಕೊಬಾರ್ದು ಅಂತ. ಇದರ ಮುಂದೆ ನಾನು ನಿಮಗೆ ನಾಳೆ ಎಪಿಸೋಡಲ್ಲಿ ಹೇಳ್ತೀನಿ ಎಷ್ಟೊತ್ತು ಇಟ್ಕೊಬೇಕು, ಆ ಎಷ್ಟೊತ್ತು ಜರ್ನಿ ಆ ಸೋಲ್ ಏನು ಮಾಡ್ತಿರತ್ತೆ, ಏನಕ್ಕೋಸ್ಕರ ಇಟ್ಕೊಬಾರ್ದು ಅನ್ನೋದನ್ನು ನಾಳೆ ಬರೆಯೋ ಸಂಚಿಕೆ ಹೇಳ್ತೀನಿ. ಇವತ್ತು ಇಷ್ಟು ಹೇಳಬೇಕಾಗಿತ್ತು. ಈ 9 ದ್ವಾರಗಳಿಂದನೇ ನಮ್ಮ ಆತ್ಮ ಆಚೆ ಬರೋಕ್ಕೆ ಸಾಧ್ಯ ಆಗಿ ಈ ದೇಹ ಒಂದು ಡೆಡ್ ಬಾಡಿ ಅಂತ ಕರೆಸ್ಕೊಳ್ಳುತ್ತೆ. ನಾನು ಈಗ ಹೇಳ್ತಾ ಇರೋದೆಲ್ಲ ಸಾಮಾನ್ಯ ಜನಗಳಿಗೆ ಮಾತ್ರ. ಮುಂದೆ ಬರುವಂಥ ಎಪಿಸೋಡ್ಸಲ್ಲಿ ಯೋಗಿಗಳಿಗೆ, ಸನ್ಯಾಸಿಗಳಿಗೆ ಇದು ಯಾವ ಥರ ಆಗುತ್ತೆ ಅನ್ನೋದನ್ನು ಸಪ್ರೇಟಾಗಿದೆ, ಅದನ್ನು ಕೂಡ ನಾನು ವಿವರಿಸ್ತೀನಿ. ಇವತ್ತಿಗೆ ಇಷ್ಟು ಹೇಳ್ತಾ ನಾಳೆಗೆ ವೆಯ್ಟ್ ಮಾಡಿ. ಆ ಸೋಲ್ ಟ್ರಾವೆಲ್ ಹೇಗಿರಬೇಕು, ಡೆಡ್ ಬಾಡಿ ಎಷ್ಟೊತ್ತು ಒಳಗಡೆ ನಾವೆಲ್ಲ ಕ್ರಿಯೆಗಳನ್ನ ಮುಗಿಸ್ಬೇಕು ಅನ್ನೋದನ್ನು ಏನಿದೆ ಅದನ್ನು ಹಾಗೆ ನಿಮ್ಮ ಮುಂದೆ ತಂದಿರ್ತೀನಿ ಅಂತ ಹೇಳ್ತಾ ಒಳ್ಳೆ ದಿವಸ ಆಗಿರಲಿ. ಶ್ರೀಮತೆ ರಾಮಾನುಜಾಯ ನಮಃ.